ಹಾಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ಆತ್ಮೀಯ ಪ್ರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಆದಿಕಾಂಡ 28ನೇ ಅಧ್ಯಾಯ ವಚನ 20. ವಾಕ್ಯ ಹೀಗೆ ಹೇಳ್ತದೆ: ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರ ಪಾಲನ್ನು ನಿನಗೆ ಸಮರ್ಪಿಸುವನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಅರಿಕೆ ಮಾಡಿಕೊಂಡನು. ಆಮೆನ್, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಯಾಕೋಬನನ್ನ ನಾವು ನೋಡುವಾಗ, ಯಾಕೋಬನು ಮೋಸ ಮಾಡಿ ತಂದೆಗೆ ವಂಚಿಸಿ ಅಣ್ಣನ ಆಶೀರ್ವಾದವನ್ನು ಕದ್ದುಕೊಂಡು ಪ್ರಾಣ ಉಳಿಸಿಕೊಳ್ಳಲಿಕ್ಕೋಸ್ಕರವಾಗಿ ಯಾಕೋಬನು ಕಾರಿನಿಂದ ಬೇರ್ಷೆಬಗೆ ಹೋಗುವಾಗ ಒತ್ತು ಮುಗಿದ ಕಾರಣವಾಗಿ ಅಲ್ಲೊಂದು ಬೆಟ್ಟದ ಹತ್ರ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ರಾತ್ರಿ ಅಲ್ಲಿ ಇಳ್ಕೊಂಡು ಮಲಗುವಾಗ ಅಲ್ಲಿ ಒಂದು ಕನಸು ಕಾಣ್ತಾನೆ. ಆ ಕನಸು ಕಂಡಾಗ ದೇವರು ಮಾತಾಡ್ತಾನೆ: ನಾನು ಅಬ್ರಹಾಮ್, ಇಸಾಕ್, ಯಾಕೋಬನ ದೇವರು, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಸಂಗಡ ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ನಾನು ನಿನ್ನನ್ನ ಈ ದೇಶಕ್ಕೆ ಬರಮಾಡುತ್ತೇನೆ ಅಂತ ಹೇಳ್ಬಿಟ್ಟು ದೇವ್ರು ಹೇಳುವಾಗ ಯಾಕೋಬನು ಒಂದು ತೀರ್ಮಾನ ತೆಗೆದುಕೊಳ್ತಾನೆ. ನಿಜವಾಗಲೂ ನೀನ್ ನನ್ನನ್ನ ಕಾಪಾಡಿ ಉಣ್ಣುವುದಕ್ಕೆ ಉಡುವುದಕ್ಕೆ ಕೊಟ್ಟು ತಿರುಗಿ ನನ್ನ ತಂದೆ ಮನೆಗೆ ಕರ್ತಂದ್ರೆ ನಿನ್ನಿಂದ ನನಗೆ ಸಿಗುವ ಎಲ್ಲದರಲ್ಲಿಯೂ ನಾನು 10ರ ಪಾಲನ್ನು ಕೊಡ್ತೀನಿ ಎಂಬುದಾಗಿ ಒಂದು ತೀರ್ಮಾನ ಮಾಡಿಕೊಂಡು, ಪ್ರಿಯ ದೇವರ ಮಕ್ಕಳೇ, ಅರಿಕೆ ಮಾಡಿದ್ವಿ. ಇವತ್ತು ನಾವು ಕರ್ತನಿಗಾಗಿ, ಯೇಸು ಸ್ವಾಮಿಗಾಗಿ ನಾವು ಒಂದು ತೀರ್ಮಾನವನ್ನ ಮಾಡಬೇಕು. ನಾವು ಯಾವಾಗ ತೀರ್ಮಾನ ಮಾಡ್ತೀವೋ ಆಗ ದೇವರು ನಮಗೋಸ್ಕರ ಒಂದು ಮಹತ್ತಾದ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಅನೇಕ ವಿಷಯಗಳಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ತೀವಿ. ನಾವು ಸ್ವಂತವಾಗಿ, ವೈಯಕ್ತಿಕವಾಗಿ, ನಾವು ಅಭಿವೃದ್ಧಿ ಹೊಂದುವ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ, ಬಿಸ್ನೆಸ್ನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಅವರ ವಿವಾಹದ ವಿಷಯದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ, ಹೀಗೆ ನಾವು ಅನೇಕ ರೀತಿಯಲ್ಲಿ ನಾವು ತೀರ್ಮಾನಗಳನ್ನ ತೆಗೆದ್ರೆ ಹಂಗಿರ್ಬೇಕು, ಹೀಗಿರ್ಬೇಕು, ಈ ತರ ಇರ್ಬೇಕು ಅನ್ನೋದಕ್ಕೆ. ಆದ್ರೆ ನಮಗೋಸ್ಕರ ರಕ್ಷಣೆ ಕೊಟ್ಟು, ನಮಗೋಸ್ಕರ ಪ್ರಾಣ ಕೊಟ್ಟು, ನಮಗೆ ನಿತ್ಯ ಜೀವವನ್ನು ಕೊಟ್ಟು, ನಿತ್ಯ ರಕ್ಷಣೆ ಅನುಗ್ರಹಿಸಿದಂತ ಯೇಸು ಸ್ವಾಮಿಗಾಗಿ ನಾವೇನು ತೀರ್ಮಾನ ತೆಗೆದುಕೊಂಡಿದ್ದೀವಿ ನೋಡಿ. ಯಾಕೋಬನು ಆ ಒಂದು ತೀರ್ಮಾನ ತೆಗೆದುಕೊಂಡ ಕಾರಣವಾಗಿ ದೇವರು 32ನೇ ವಚನ, ಆದಿಕಾಂಡ 32ನೇ ವಚನ, ಅಧ್ಯಾಯ 32ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ ಅಲ್ಲಿ ಯಾಕೋಬನಿಗೆ ಹೇಳ್ತಾನೆ: ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ಯಲ್ಲ, ನಾನು ಅದಕ್ಕೆ ಕೇವಲ ಅಪಾರ್ಥನಾಗಿದ್ದೇನೆ. ನಾನು ಮೊದಲು ಈ ಯೋರ್ದನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವಿತ್ತು, ಈಗ 2 ಪಾಳ್ಯಕ್ಕೆ ಒಡೆಯನಾಗಿದ್ದೇನೆ ಎಂದಿಗೆ. ಪ್ರಿಯ ದೇವರು ಮಾಡಿ, ಯಾವಾಗ ದೇವರಿಗಾಗಿ ಅರಿಕೆ ಮಾಡಿಕೊಂಡು ಅಥವಾ ದೇವರಿಗಾಗಿ ತೀರ್ಮಾನ ಮಾಡಿಕೊಂಡು ಆ ತೀರ್ಮಾನವನ್ನ ನಾವು ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಆದರೂ ಸಹ ದೇವರು ನಮಗೋಸ್ಕರ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಆತನ ಶಕ್ತನಾಗಿರ್ತಾನೆ. ನೋಡಿ, ಯಾಕೋಬನು ತನಗೆ ಬಂದಂತ ಎಲ್ಲಾದ್ರಲ್ಲಿ ಸಹ ಒಂದು ಕೊಡ್ತೀನಿ ಎಂಬುದಾಗಿ ಅವನು ತೀರ್ಮಾನ ಮಾಡ್ಕೊಂಡಾಗ ದೇವರು ಅವನಿಗೆ ಏನ್ ಮಾಡೋಣ ಅಂತ ಹೇಳಿದ್ರೆ, ಪ್ರಿಯ ದೇವ್ರ ಮಕ್ಕಳೇ, ಬರೇ ಕೈಯಿಂದ ಅವನು ಒಂದು ಓಡಿ ಬರುವಂತದನ್ನು ನೋಡ್ತೇವೆ. ಆದ್ರೆ ಈಗ 2 ಪಾಳ್ಯಕ್ಕೆ ಒಡೆಯನಾದನು. ಇವತ್ತು ನಾವು ದೇವರಿಗಾಗಿ ತೀರ್ಮಾನ ತೆಗೆದುಕೊಳ್ಳುವಾಗ ಆಶೀರ್ವಾದ ನಮ್ಮ ಹಿಂದೆ ಬರ್ತದೆ. ನಾವೆಲ್ಲೇವರೆಗೂ ನಾವು ತೀರ್ಮಾನ ಮಾಡ್ಕೊಳ್ಳೋದಿಲ್ವೋ ಅಲ್ಲೇವರೆಗೂ ಸಹ ನಾವು ಆಶೀರ್ವಾದ ಹೊಂದೋದಿಲ್ಲ. ಇಲ್ಲ, ದೇವ್ರು ನಮಗೋಸ್ಕರ ಒಂದು ತೀರ್ಮಾನ ಮಾಡ್ಕೊಳ್ಳಲ್ಲ. ನಮಗೆ ಸಿಗುವಂತ ಆದಾಯದಿಂದ, ಬೆಳೆ ಪ್ರಥಮ ಫಲದಿಂದ ದೇವರನ್ನ ಸನ್ಮಾನಿಸಬೇಕೆಂಬುದಾಗಿ ಜ್ಞಾನೋಕ್ತಿ 3ನೇ ಅಧ್ಯಾಯ 9-10 ವಚನಗಳಲ್ಲಿ ನಾವು ಗಮನಿಸ್ತೀವಿ. ನಾವು ಯಾವಾಗ ತೀರ್ಮಾನ ಮಾಡ್ಕೊಳ್ತೀವಿ ಅವಾಗ ದೇವ್ರು ನಮಗೋಸ್ಕರವಾಗಿ ಒಂದು ತೀರ್ಮಾನಗಳನ್ನ ಮಾಡ್ಕೊಳ್ತಾರೆ. ಪ್ರಿಯ ದೇವ್ರ ಮಕ್ಕಳೇ, ನಾವು ಹನ್ನಳ ವಿಷಯದಲ್ಲಿ ನಾವು ನೋಡುವಾಗ 1 ಸಾಮುವೇಲ 1ನೇ ಅಧ್ಯಾಯ 11ನೇ ವಚನಕ್ಕೆ ಬರ್ಬೇಕಾದ್ರೆ ಅಲ್ಲಿ ಅವಳು ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಯೆಹೋವನನ್ನು ಕುರಿತು: ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನ ಕೊಡಬೇಕು. ಅವನು ಜೀವದಿಂದಿರುವವರೆಗೂ ನಿನ್ನವನಾಗಿಯೇ ಇರುವ ಹಾಗೆ ನಾನು ಪ್ರತಿಷ್ಠಿಸಿಕೊಡುವೆನು.
ಅವನ ತೆನೆಯ ಮೇಲೆ ಚವರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದ್ರು. ನೋಡಿ, ಒಂದು ಅರಿಕೆ ಮಾಡುದು, ತೀರ್ಮಾನ ತಗೊಂಡು, ನೀನ್ ನನಗೋಸ್ಕರ ಒಂದು ಮಗುವನ್ನು ಕೊಟ್ರೆ ಖಂಡಿತ ಅವನ್ನ ನಿನ್ನ ಸೇವೆಗಾಗಿ ನಿನಗಾಗಿ ಪ್ರತಿಷ್ಠಿಸಿ ಬಿಡ್ತೀನಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಮಕ್ಕಳನ್ನ ಕರ್ತನಿಗಾಗಿ ಪ್ರತಿಷ್ಠಿಸಬೇಕು. ಕರ್ತನಿಗಾಗಿ ಕೊಡ್ಲಿಕ್ಕೆ ನಾವು ಪ್ರಯಾಸ ಪಡ್ಬೇಕು. ಕರ್ತನ ಸೇವೆಗಾಗಿ ಅವರನ್ನ ನಾವೇನ್ ಮಾಡ್ಬೇಕಂದ್ರೆ ಒಪ್ಪಿಸಿ ಕೊಡ್ಬೇಕು. ಪ್ರಿಯ ದೇವ್ರ ಮಕ್ಕಳು, ಯಾವಾಗ ಒಪ್ಪಿಸಿ ಕೊಟ್ಲು ದೇವರು ಅವಳಿಗೆ ಸಂತಾನವನ್ನು ಕೊಟ್ಟನು, ಅವಳಿಗೆ ಆ ಒಂದು ಮಗುವನ್ನು ಕೊಟ್ಟನು, ಸಾಮುವೇಲನನ್ನು ಕೊಟ್ಟನು. ಅದೇ ರೀತಿಯಾಗಿ ಇವತ್ತು ನಮಗೆ ದೇವ್ರು ಕೊಡ್ಬೇಕಂತ ನಾವು ಫಸ್ಟ್ ನಾವು ಅರಿಕೆ ಮಾಡ್ಕೊಳ್ಬೇಕು ಕರ್ತನಿಗಾಗಿ. ಹಲ್ಲೆಲೂಯಾ, ದೇವರಿಗೆ ಮಹಿಮೆ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನಾವೆಲ್ಲೇವರೆಗೆ ನಾವು ದೇವರಿಗೋಸ್ಕರವಾಗಿ ತೀರ್ಮಾನ ಮಾಡಲ್ಲ, ಸೇವೆಗೋಸ್ಕರವಾಗಿ, ದೇವರ ಕಾರ್ಯಗಳಿಗೋಸ್ಕರವಾಗಿ, ದೇವರ ಕ್ರಿಯೆಗಳಿಗೋಸ್ಕರ, ದೇವರ ಒಂದು ಆ ಸೇವೆ ಅಭಿವೃದ್ಧಿಗಾಗಿ, ದೇವರ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಹಣವಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮಗಿರುವಂತ ಸೈಟ್ಗಳಾಗಿರ್ಬೋದು, ನಮಗಿರುವಂತ ಜಮೀನಾಗಿರ್ಬೋದು, ನಮಗಿರುವಂತ ಆ ವಸ್ತುಗಳಾಗಿರ್ಬೋದು, ದೇವರಿಗಾಗಿ ನಾವು ಕೊಡೋದಕ್ಕೆ ತೀರ್ಮಾನ ಮಾಡುವಾಗ ದೇವರು ಅದಕ್ಕೆ 2 ಪಟ್ಟಾಗಿ ದೇವ್ರು ನಮಗೆ ಕೊಡ್ಲಿಕ್ಕೆ ಆತನು ತೀರ್ಮಾನ ಮಾಡ್ಕೊಳ್ತಾನೆ, ಆಶೀರ್ವಸ್ತಾನೆ. ನಾವು ನೋಡ್ತಾ ಇದ್ದೇವೆ 2ನೇ ಅರಸು 4ನೇ ಅಧ್ಯಾಯಕ್ಕೆ ಬರ್ಬೇಕಾದ್ರೆ ಇಲ್ಲಿ ನಾವು ನೋಡುವಾಗ ಏನಂತ ಹೇಳಿದ್ರೆ 8ನೇ ವಚನದಲ್ಲಿ, ಒಂದು ಸಾರಿ ಎಲೀಷನು ಸುನೇಮಿಗೆ ಹೋದನು. ಅಲ್ಲಿ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗವಾಗಿ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಮಾತ್ರ ಅಲ್ಲ, 9ನೇ ವಚನ ಹೇಳ್ತದೆ, ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಲ್ಲಿ ಹೋಗುತ್ತಾ ಬರುತ್ತಾ ಇರುವ ಈ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆ ಎಂದು ನನಗೆ ಗೊತ್ತಾಯಿತು. ಆದ್ದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮೇಜು, ಮಂಚ, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ನೋಡಿ ಪ್ರಿಯ ದೇವರ ಮಕ್ಕಳೇ, ಕುಲೀನ ಸ್ತ್ರೀ ಒಂದು ಬಾರಿ ಎಲೀಷನನ್ನ ಊಟಕ್ಕೆ ಮನೆಯೊಳಗೆ ಕರೆದಿದ್ದಾರೆ. ಒಂದು ದಿನ ಮನೆಯಲ್ಲಿ ಹೋಗಿ ಊಟ ಮಾಡಿದ ಕಾರಣವಾಗಿ ಆ ದಾರಿಯಲ್ಲಿ ಹೋಗುವಾಗಲೆಲ್ಲ ಆ ಸ್ತ್ರೀ ಅವನನ್ನು ಕರೆದು ಊಟಕ್ಕೆ ಕೊಡ್ತಿದ್ಲು. ಆದ್ರೆ ಅವಳು ಯೇಸು ಸ್ವಾಮಿನ ಅಥವಾ ಯೆಹೋವ ದೇವರು ನಂಬಿದಂಥವಳಲ್ಲ, ಯೆಹೂದ್ಯಳಲ್ಲ, ಇಸ್ರಾಯೇಲಲ್ಲ, ಅನ್ಯ ಜನಗಳು, ಕುಲೀನ ಸ್ತ್ರೀ. ಆದ್ರೆ ಅವಳು ದೇವರ ಸೇವಕನನ್ನ ಮನೆಗೆ ಇನ್ವೈಟ್ ಮಾಡಿ ಅವಳಿಗೆ ಊಟ ಕೊಡ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ ಮತ್ತಾಯನ ಸುವಾರ್ತೆಯಲ್ಲಿ, ನನ್ನ ಹೆಸರಿನ ಒಂದು ತಂಬಿಗೆ ನೀರು ಕೊಟ್ಟರೆ ಅದಕ್ಕೆ ಬರುವಂತ ಪ್ರತಿಫಲ ತಪ್ಪದೇ ಒಂದು ಕೊಡ್ತಾರೆ ಎಂಬುದಾಗಿ. ಆದ್ರಿಂದ ನಾವು ಕರ್ತನಿಗೋಸ್ಕರ ದೇವರ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರ ಸೇವಕರಿಗೆ ಅಥವಾ ದೇವರ ಮಕ್ಕಳಿಗೆ, ದೇವರಲ್ಲಿ ಭಯಭಕ್ತಿ ಉಳ್ಳಂತ ದೇವ ಜನರಿಗೆ ನಾವು ಉಪಚಾರ ಮಾಡುವಾಗ ದೇವರು ಖಂಡಿತ ಅದನ್ನು ಮರೆಯಕ್ಕೆ ಅನ್ಯಾಯಸ್ಥನಲ್ಲ, ಅದನ್ನು ತಿರುಗಿ ನಮಗೆ ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ಸಹ ಯೆಹೋವನಲ್ಲಿ 15ನೇ ಕೀರ್ತನೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನನ್ನು ಸನ್ಮಾನಿಸುವನಾಗಿರ್ಬೇಕೆಂಬುದಕ್ಕೆ ದೇವರು ಹಾಕಿರ್ತದೆ. ನಾವು ಸನ್ಮಾನಿಸುವಾಗ ನಾವು ಮನುಷ್ಯನಲ್ಲ, ದೇವರನ್ನ ನೋಡಿ ನಾವು ಮನುಷ್ಯನ ಸನ್ಮಾನಿಸುವಾಗ ಖಂಡಿತ ದೇವರು ನಮ್ಮನ್ನು ಬಹುಮಾನಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಗ ಕೊನೆಗೆ ಲಾಸ್ಟ್ಗೆ ಏನಿರ್ತದೆ, ಆ ಸ್ತ್ರೀ ಊಟ ಕೊಡೋದು ಮಾತ್ರವಲ್ಲ, ತನ್ನ ಗಂಡನ ಹತ್ರ ಹೋಗಿ ಮಾತಾಡ್ತಾಳೆ. ನೋಡಿ, ಇಲ್ಲಿ ಬರುವಂತವರು ಅವರು ದೇವರ ಸೇವಕರ ಗೊತ್ತು, ಅವರು ಪರಿಶುದ್ಧರಂತ ಗೊತ್ತು, ದೇವರ ಮನುಷ್ಯ ಅಂತ ಗೊತ್ತು. ಆದ್ರೆ ಅವ್ರು ಬಂದಾಗೆಲ್ಲ ಉಳ್ಕೊಳ್ಳಿಕ್ಕೆ ಮನೆ ಮೇಲೆ ಒಂದು ಚಿಕ್ಕ ಒಂದು ರೂಮ್ ಮಾಡಿ ಕೊಡೋಣ ಅಂದಾಗೆ ಅವಳು ತೀರ್ಮಾನ ಮಾಡಿದ್ಲು. ಗಂಡ ಅದಕ್ಕೆ ಒಪ್ಪಿದ, ಹೆಂಡತಿ ಸಹ ಒಪ್ಪಿದ್ರು. ಮಾತ್ರ ಬರೀ ರೂಮ್ ಮಾಡೋದು ಕೊಡೋದೆಲ್ಲ, ಮಂಚ, ಕುರ್ಚಿ, ಮೇಜು, ದೀಪಸ್ತಂಭ ಎಲ್ಲ ಫರ್ನಿಚರ್ ಸಹ ಕೊಟ್ಲು. ಇವತ್ತು ಸಹ ನಾವು ಸಹ ದೇವರ ಸೇವೆಗಾಗಿ ನಮ್ಮ ಮನೆಗಳನ್ನ, ಬಾಗಿಲುಗಳನ್ನು ತೆರೆದುಕೊಡಬೇಕು. ಆರಾಧನೆಗಾಗಿ ನಮ್ಮ ಮನೆ ಬಾಗಿಲುಗಳನ್ನು ತೆರೆದುಕೊಡಬೇಕು. ದೇವರ ಸೇವೆಗಾಗಿ ನಮ್ಮ ಮನೆಗಳನ್ನ ತೆರೆದುಕೊಡಬೇಕು, ಸ್ಥಳಗಳನ್ನ ಕೊಡಬೇಕು. ನಾವು ಅವ್ರಿಗೋಸ್ಕರ ಮನೆಗಳನ್ನ ಕಟ್ಟಿಕೊಡಬೇಕು. ಪ್ರಿಯ ದೇವರ ಮಕ್ಕಳೇ, ನೋಡಿ, ಯಾವಾಗ ಹಾಗೆ ಮಾಡಿದ್ಲು ಅವಳಿಗೊಂದು ಕೊರತೆ ಇತ್ತು. ಅವರ ಒಂದು ಬಂಧು ಬಳದವ್ರ ಜೊತೆ ಬಹಳ ಸಂತೋಷವಾಗಿದ್ಲು, ಯಾವ ಕೊರತೆ ಇರ್ಲಿಲ್ಲ. ಆದ್ರೆ ಅವಳಿಗೆ ಒಂದು ಕೊರತೆ ಇತ್ತು, ಅವ್ರು ಅಷ್ಟು ಮದುವೆಗೆ ಎಷ್ಟೋ ವರ್ಷ ಆದ್ರೂ ಮಕ್ಕಳಿರ್ಲಿಲ್ಲ. ಆದ್ರೆ ಯಾವಾಗ ಈ ಒಂದು ಕಾರ್ಯ ಮಾಡ್ಲಿಕ್ಕೆ ಅವರು ತೀರ್ಮಾನ ಮಾಡಿದ್ರು, ಆಗ ದೇವರು ಅವ್ರಿಗೆ ಮಕ್ಕಳು ಕೊಡ್ಬೇಕೆಂಬುದ ತೀರ್ಮಾನ ಮಾಡಿದ್ರು. ಅದರಿಂದ ಪ್ರಿಯ ದೇವ್ರ ಮಕ್ಕಳೇ, ನಾವ್ ಹೇಳುವಂಥದ್ದು, ದೇವ್ರ ವಾಕ್ಯ ಹೇಳುತ್ತದ್ದು, ನಾವು ಕರ್ತನಿಗಾಗಿ ತೀರ್ಮಾನ ಮಾಡಬೇಕು. ಕರ್ತನಿಗಾಗಿ ನಾವು ತೀರ್ಮಾನ ಮಾಡುವಾಗ ದೇವರು ನಮ್ಮನ್ನು ಆಶ್ವಾಸಲಿಕ್ಕೆ ಆತನ ಶಕ್ತನಾಗಿದೆ, ಅಭಿವೃದ್ಧಿ ಪಡಿಸಲಿಕ್ಕೆ ಶಕ್ತನಾಗಿದೆ. ಆದ್ರಿಂದ ಇವತ್ತೊಂದು ವಾಕ್ಯ ಕೇಳುವಂತ ನಾವುಗಳು, ನಮಗೆ ಹಣ ಇರ್ಬೋದು, ಮನೆ ಇರ್ಬೋದು, ಸ್ಥಳ ಇರ್ಬೋದು, ಜಮೀನು ಇರ್ಬೋದು, ಮಕ್ಕಳಿರ್ಬೋದು, ದೇವರ ಸೇವೆಗಾಗಿ ನಾವು ಸಮರ್ಪಿಸ್ಕೊಳ್ಳೋದು, ದೇವರ ಸೇವೆಗಾಗಿ ಕೊಡ್ಲಿಕ್ಕೆ ನಾವು ತೀರ್ಮಾನ ಮಾಡುವಾಗ ದೇವರು ನಮಗೆ ಜಡದ ಅಲ್ಲಾಡಿಸಿ ಹೊರ ಚೆಲ್ಲುವಾಗ ನಮ್ಮ ಸೆರೆಗಳಿಗೆ ಹಾಕಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆದ್ರಿಂದ ಈ ಮುಂಜಾನೆ ನಾವು ಈ ವಾಕ್ಯ ಕೇಳಿದಾಗ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ದೇವರಿಗೋಸ್ಕರವಾಗಿ ಕೊಡ್ಲಿಕ್ಕಾಗಿ, ನಮ್ಮನ್ನೇ ಕೊಡ್ಲಿಕ್ಕಾಗಿ, ದೇವರ ಸೇವೆ ಮಾಡ್ಲಿಕ್ಕೆ ನಮ್ಮನ್ನು ಅರ್ಪಿಸ್ಲಿಕ್ಕಾಗಿ, ದೇವರ ಸೇವೆಗಾಗಿ ನಮಗಿರುವಂತ ಮನೇನೋ, ಜಾಗನೋ, ಜಮೀನಿರುವಂತಹ ಸ್ಥಳಗಳು ದೇವರಿಗಾಗಿ ಕೊಡ್ಲಿಕ್ಕಾಗಿ
ದೇವರ ಸೇವಕರಿಗಾಗಿ ನಾವು ಸತ್ಕಾರ ಮಾಡ್ಲಿಕ್ಕಾಗಿಯೋ, ಇಲ್ಲ ಬಂದಂತವರಿಗೆ ನೀರು ಕೊಡ್ಲಿಕ್ಕಾಗಿಯೋ ನಾವು ಯಾವಾಗ ತೀರ್ಮಾನ ಮಾಡ್ತೀವಿ, ದೇವ್ರು ನಮಗೋಸ್ಕರ ತೀರ್ಮಾನ ಮಾಡ್ಲಿಕ್ಕೆ ಶಕ್ತನಾಗಿನೆ. ಇವತ್ತೊಂದು ತೀರ್ಮಾನ ಮಾಡ್ಕೊಳ್ಳೋಣ. ಈ ವಾಕ್ಯವನ್ನು ಕೇಳಿದ್ದೇವೆ, ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಪರಿಶುದ್ಧನಾದಂತ ದೇವರೇ, ಈ ಒಂದು ಸಮಯದಲ್ಲಿ ಕರ್ತನ ಕೇಳಪಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಯಾರೆಲ್ಲ ಈ ವಾಕ್ಯವನ್ನು ವೀಕ್ಷಿಸಿದಾರೋ ಪ್ರತಿಯೊಬ್ಬರು ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ, ನಿನ್ನ ಸೇವೆಗಾಗಿ, ನಿನ್ನ ಮಹಿಮೆಗಾಗಿ ತಮಗಿರುವಂತಹ ಆಸ್ತಿ ಆಗಿರ್ಬೋದು, ಹಣ ಆಗಿರ್ಬೋದು, ಕರ್ತನಂದ ಯಾವುದೇ ಆಗಿ ನೀವು ಕೊಟ್ಟಂತ ಯಾವುದೇ ಆಶೀರ್ವಾದವಾಗಿದ್ರು ಅದನ್ನ ಕರ್ತನಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಕೊಡುವಾಗ ಪ್ರತಿಯೊಬ್ಬರು ತೀರ್ಮಾನ ಮಾಡ್ಕೊಳ್ಳೋ ಸಹ ಮಾಡು. ನೀನೇ ಮಹಿಮೆಯಿಂದ ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೆನ್.